ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಸುತ್ತೇನೆ. ಬೆಳಗಾಯಿತು ಪ್ರಿಯರೇ, ಎದ್ದೇಳಿಯರಿ, ಕರ್ತನನ್ನು ಆರಾಧಿಸೋಣ ಎಂಬುದಾಗಿ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಬನ್ನಿರಿ ದೇವರ ವಾಕ್ಯ ಧ್ಯಾನಿಸೋಣ ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮೆಲ್ಲರೊಂದಿಗೆ ಮಾತಾಡಿರಿ. ಅನುದಿನವೂ ನಮ್ಮೆಲ್ಲರೊಂದಿಗೆ ಮಾತಾಡುತ್ತಲೇ ಇದ್ದೀರಿ. ನಾವು ಹೇಗೆ ಕೇಳ್ತಾ ಇದ್ದೇವೆಂದು, ನಿಮ್ಮ ಮಾತುಗಳನ್ನು ಹೇಗೆ ಪಾಲಿಸುತ್ತಾ ಇದ್ದೇವೆಂದು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಕರ್ತನೊಂದಿಗೆ ನಮ್ಮ ಜೀವಿತವನ್ನು ನಾವು ಸಾಗಿಸುತ್ತಿದ್ದೇವೆ. ಅನುದಿನ ಧ್ಯಾನವನ್ನು ವೀಕ್ಷಿಸುತ್ತಿದ್ದೀರಾ ಎಂದು ಕೇಳಿದ್ರೆ ಅನೇಕರು ವೀಕ್ಷಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ. ವಾಕ್ಯವನ್ನು ದಿನಾಲೂ ಕೇಳ್ತಿದ್ದೇವೆ ಅನ್ನುವಂಥವರಿದ್ದಾರೆ, ದಿನಾಲೂ ಓದುತ್ತಿದ್ದೇವೆ ಅನ್ನುವಂಥವರಿದ್ದಾರೆ. ನಿಜವೇ ಪ್ರಿಯರೇ, ಪ್ರತಿದಿನ ನಾವು ನಿಜವಾಗಲೂ ದೇವರ ಮಾತುಗಳನ್ನು ಕರ್ತನ ಮಾತಾಗಿದೆಯೋ ಎಂಬಂತೆ ನಾವು ಕೇಳೋದಾದರೆ, ಒಂದು ಭಕ್ತಿಪೂರ್ವಕವಾಗಿ ಕೇಳೋದಾದರೆ, ಕರ್ತನು ನನ್ನೊಂದಿಗೆ ಏನ್ ಮಾತಾಡ್ತಾರೆ ಎಂಬ ಆಸೆಯಿಂದ ಕೇಳೋದಾದರೆ, ಆತನ ಮಾತುಗಳು ಪ್ರಯೋಜನಕರವಾಗಿವೆ, ನಮ್ಮ ಜೀವಿತಕ್ಕೆ ಮೇಲುಕರವಾಗಿವೆ ಎಂಬ ನಂಬಿಕೆಯಿಂದ ನಾವು ಕೇಳೋದಾದರೆ, ಇಷ್ಟೊತ್ತಿಗೆ ನಾವೆಲ್ಲರೂ ಆಧ್ಯಾತ್ಮಿಕವಾಗಿ ಎಷ್ಟೋ ಉನ್ನತವಾದ ಸ್ಥಿತಿಗೆ ಸೇರುತ್ತಾ ಇದ್ದೇವು ಗೊತ್ತಾ? ಎಷ್ಟೋ ನಿಮ್ಮ ಜೀವಿತದಲ್ಲಿಯೂ ನಿಮ್ಮ ಶರೀರದಲ್ಲಿಯೂ ಅಣು ಅಣುವು ಕೂಡ ಮಾರ್ಪಟ್ಟು ರೂಪಾಂತರದ ಅನುಭವವನ್ನು ಹೊಂದುತ್ತಿದ್ದೆವು. ಇನ್ನೂ ಅಂತಹ ಮಾರ್ಪಡುವಿಕೆ ಉಂಟಾಗದಿದ್ದರೆ, ಎಷ್ಟೇ ವಾಕ್ಯ ಕೇಳಿದರೂ ಸಹ ಜೀವಿತ ಪರಿಶುದ್ಧಗೊಳಿಸಲ್ಪಡದೇ ಇರೋದಾದರೆ, ನಮ್ಮ ಅಭಿಪ್ರಾಯ ಮಾರ್ಪಡದೇ ಇರೋದಾದರೆ, ನಮ್ಮ ಸ್ವಭಾವ ಮಾರ್ಪಡದೇ ಇರೋದಾದರೆ, ನಮ್ಮ ನಂಬಿಕೆಯ ಅಭಿವೃದ್ಧಿ ಆಗದೇ ಇರೋದಾದರೆ, ಅದಕ್ಕೆ ಕಾರಣ ದೇವರ ವಾಕ್ಯವನ್ನು ನಾವು ಶ್ರದ್ಧೆಯಿಂದ ಕೇಳ್ತಾ ಇಲ್ಲ ಎಂದರ್ಥ. ಬೀಜ ಬಿತ್ತುವವನ ಒಂದು ಸಾಮ್ಯವನ್ನು ಕರ್ತನಾದ ಯೇಸು ಮೇಲಿಂದ ಮೇಲೆ ಹೇಳಿರುವ ವಿಷಯವನ್ನು ಎಲ್ಲಾ ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿರುವ ಸಂಗತಿಯನ್ನು ನೋಡ್ತೇವೆ. ಬೀಜ ಬಿತ್ತುವವನು ಬಿತ್ತಲು ಹೊಲಕ್ಕೆ ಹೋಗುತ್ತಾನೆ. ಕೆಲವು ಬೀಜ ದಾರಿ ಮಗ್ಗಲಲ್ಲಿ ಬಿದ್ದವು, ಆಕಾಶದ ಪಕ್ಷಿಗಳು ಅವುಗಳನ್ನು ತಿಂದವು. ಕೆಲವೊಂದು ಬೀಜ ಬಂಡೆಯ ಮೇಲೆ ಬಿದ್ದು ಮೊಳಕೆ ಒಡೆದವು, ಆದರೆ ಸೂರ್ಯನ ಕಿರಣದಿಂದ ಆಳವಾಗಿ ಬೇರೂರದೇ ಇರುವುದರಿಂದ ಒಣಗಿ ಹೋದವು. ಕೆಲವೊಂದು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು, ಆದರೆ ಅನೇಕ ಲೌಕಿಕ ವಿಷವಾದ ಚಿಂತೆ ವಿಚಾರಗಳು ಅಡಗಿಸಿಬಿಟ್ಟವು. ಆದರೆ ಕೆಲವು ಬೀಜ ಒಳ್ಳೆ ನೆಲದ ಮೇಲೆ ಬಿದ್ದವು, ಅವು ಬೆಳೆದು 30ರಷ್ಟು 60ರಷ್ಟು 100ರಷ್ಟು ಫಲಿಸಿದವು ಎಂಬ ಸಾಮ್ಯ ಯೇಸು ಹೇಳಿರುವುದನ್ನು ಕೇಳಿದಿರಲ್ಲವೇ? ಶಿಷ್ಯರಿಗೆ ಸ್ವತಃ ಆ ಸಾಮ್ಯಗಳು ಕೆಲವೊಮ್ಮೆ ಅರ್ಥ ಆಗದೇ ಇರುವಾಗ ಮತ್ತೆ ಅವರೆಲ್ಲರೂ ಒಂದುಗೂಡಿ ಯೇಸುವಿನ ಬಳಿಗೆ ಬಂದು ಕೇಳ್ತಾರೆ, ಯೇಸುವೆ, ಈ ಸಾಮ್ಯದ ಅರ್ಥ ಏನೆಂಬುದಾಗಿ. ಇದು ಅರ್ಥ ಮಾಡಿಕೊಳ್ಳುವವರಿಗೆ ಅರ್ಥ ಆಗುತ್ತದೆ, ಇದು ನಿಮ್ಮ ಹೃದಯವನ್ನು ಟ್ಯೂನ್ ಮಾಡಿಕೊಳ್ಳುವಂಥವರಿಗೆ. ಪೂರ್ವಕಾಲದಲ್ಲಿ ರೇಡಿಯೋಗಳಿದ್ವು, ಇವಾಗಲೂ ಕೆಲವರು ಬಳಸ್ತಾರ ಅಂದ್ಕೊಳ್ತೇನೆ. ವಿಶ್ವವಾಣಿ ಅನ್ನುವಂತಹ ಒಂದು ಆತ್ಮಿಕ ಕಾರ್ಯಕ್ರಮ ಬರ್ತಾ ಇತ್ತು. ಆ ಸ್ಟೇಷನ್ ಹಿಡಿದುಕೊಳ್ಳುವುದಕ್ಕಾಗಿ ಫೈನ್ ಟ್ಯೂನಿಂಗ್ ಮಾಡಬೇಕಾಗಿತ್ತು. ಸ್ವಲ್ಪ ಆ ಕಡೆ ಆಗ್ಲಿ ಈ ಕಡೆ ಆಗ್ಲಿ ಹೋದ್ರು ಆ ಒಂದು ಸ್ಟೇಷನ್ ಕ್ಲಾರಿಟಿ ಸಿಗಲ್ಲ. ಹಾಗೆಯೇ ನಾವು ನಮ್ಮ ದೇವರ ಮಾತುಗಳನ್ನು ಕೇಳುವುದಕ್ಕಾಗಿ ನಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳಬೇಕು, ಫೈನ್ ಟ್ಯೂನ್ ಮಾಡಿಕೊಳ್ಳಬೇಕು. ಇಲ್ಲವಾದರೆ ಒಂದು ಕಡೆ ಸೈತಾನನ ಒಂದು ಗೋಳು, ಇನ್ನೊಂದು ಕಡೆ ಮನುಷ್ಯರ ಗೋಳು, ಮತ್ತೊಂದು ಕಡೆ ಫ್ಯಾಕ್ಟರಿಗಳ ಶಬ್ದಗಳು, ಒಂದು ವಿಧವಾದ ಗೊಂದಲಗಳ ಮಧ್ಯ ದೇವರ ಮಾತುಗಳನ್ನು ಕೇಳಲಿಕ್ಕಾಗಲ್ಲ. ಅರ್ಧಮರ್ಧ ಕೇಳಿದ್ರೆ ಅದು ಅರ್ಥ ಆಗಲ್ಲ. ಶಬ್ದಗಳ ಮಧ್ಯದಲ್ಲಿ ನೋಡ್ರಿ, ನಮಗೆ ಗೊತ್ತಾಗದಂತೆ ನಾವು ಗಟ್ಟಿಯಾಗಿ ಕಿರ್ಚಿದ್ರೂ ಸಹ ಯಾರಿಗೂ ಅರ್ಥ ಆಗೋದಿಲ್ಲ, ಯಾಕೆಂದ್ರೆ ಅಷ್ಟೊಂದು ಸ್ವರಗಳ ಮಧ್ಯದಲ್ಲಿ ಕಿರ್ಚುತ್ತೇವೆ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳುವಂಥವನಾಗಿರಲಿ, ಅದರಲ್ಲೂ ಯೇಸು ಹೇಳಿದ ಈ ಸಾಮ್ಯದಲ್ಲಿ ಹೇಳುತ್ತಾ ಇದ್ದಾರೆ. ಕೇಳುವುದಕ್ಕೆ ಅವರ ಮನಸ್ಸು ಸಿದ್ಧವಾಗದೇ ಇರುವುದರಿಂದ ಅವರು ಕೇಳಲಾರದೇ ಇದ್ದಾರೆ. ವಾಕ್ಯದಲ್ಲಿ ಅವರು ಸಂತೋಷ ಪಡಲಿಲ್ಲ ಎಂಬುದಾಗಿ ಯೆರೆಮೀಯ ಪ್ರವಾದಿ ಆ ಕಾಲದಲ್ಲಿಯೇ ಹೇಳಿದ. ಯೇಸು ಕ್ರಿಸ್ತನು ವಾಕ್ಯವೆಲ್ಲ ಹೇಳಿದ ನಂತರ ಆ ಲೂಕನ ಸುವಾರ್ತೆ 8ನೇ ಅಧ್ಯಾಯ 15ನೇ ವಚನ ಹೇಳುತ್ತದೆ, ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಅವನು ತನ್ನಿಂದ
ಎಣಿಸುವಂಥದ್ದು ತೆಗೆಯಲ್ಪಡುವುದು. ಆದುದರಿಂದ ನೀವು ಹೇಗೆ ಕಿವಿಗೊಡಬೇಕೋ ಎಂದು ನೋಡಿಕೊಳ್ಳಿರಿ. ನೀವು ಹೇಗೆ ಕೇಳುತ್ತಾ ಇದ್ದೀರೋ ಎಂಬುದನ್ನು ನೋಡಿಕೊಳ್ಳಿರಿ. ದೇವರ ಮಾತುಗಳನ್ನು ನೀವು ಹೇಗೆ ಕೇಳುತ್ತಾ ಇದ್ದೀರಿ ಎಂಬುದನ್ನು ನೋಡಿಕೊಳ್ಳಿರಿ. ದಾರಿ ಮಗ್ಗಲಲ್ಲಿ ಬಿದ್ದ ಬೀಜಗಳು ಅಂದರೆ ಅಂಥ ಮನುಷ್ಯರು ವಾಕ್ಯ ಕೇಳಲಿಲ್ಲ. ಅವರ ಕಿವಿಯೊಳಗೂ ಅವರ ಹೃದಯದೊಳಗೂ ವಾಕ್ಯ ಹೋಗಲಿಲ್ಲ. ಬಿತ್ತಿದ ವಾಕ್ಯ ಬಿತ್ತಿರುವಾಗಲೇ ಆಕಾಶದ ಪಕ್ಷಿಗಳು ಬಂದು ಅಂದರೆ ಆಕಾಶದಲ್ಲಿರುವ ದುರಾತ್ಮ ಸೇನೆಗಳು ಆ ವಾಕ್ಯ ಚದುರಿಸಿಬಿಟ್ಟವು. ನಿಮ್ಮ ಮನಸ್ಸಿನೊಳಗೆ ದೇವರ ವಾಕ್ಯ ಹೋಗಲಾರದಂತೆ ಮಾಡುತ್ತಾನೆ. ನೀವು ಎಷ್ಟೇ ಕಿವಿಗೊಟ್ಟು ಬಾಯಿ ತೆರೆದೇ ಮೌನವಾಗಿ ಕೇಳುವಂತೆ ಕಾಣಿಸಿದರೂ ಸಹ ನಿಮ್ಮ ಮನಸ್ಸಿನೊಳಗೆ ದೇವರ ವಾಕ್ಯ ಹೋಗದಿದ್ದರೆ ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತ ಕಾರ್ಯ ನಡೆಯೋದಿಲ್ಲ, ನಂಬಿಕೆ ಉಂಟಾಗೋದಿಲ್ಲ. ಅದಕ್ಕೆ ನೀವು ಹೇಗೆ ಕೇಳ್ತಾ ಇದ್ದೀರೋ ನೋಡಿಕೊಳ್ಳಿರಿ. ಒಂಥರ ಉದ್ರೇಕದಿಂದ ಕೇಳ್ತಾರೆ ಕೆಲವರು, ಇಮೋಷನಲ್ ಆಗಿ ಕೇಳ್ತಾರೆ. ಆ ಸಮಯದಲ್ಲಿ ಅಬ್ಬಾ ಅನ್ನುವಂತೆ ಕೇಳ್ತಾರೆ. ಒಂಥರ ಉದ್ರೇಕದಿಂದ ಕೂಡಿರುವ ಭಕ್ತಿಯಲ್ಲ ಪ್ರಿಯರೇ ಯೇಸು ಕಲಿಸಿರೋದು. ಅಂಥವ್ರು ಕೇಳಿ ಸಂತೋಷದಿಂದ ಅಂಗೀಕರಿಸ್ತಾರಂತೆ. ವಾ, ಇದು ನನಗೆ, ಇದು ಎಷ್ಟು ಚೆನ್ನಾಗಿದೆ, ಎಷ್ಟು ಒಳ್ಳೆಯದಾಗಿದೆ. ಕೆಲವೊಂದು ಚರ್ಚಸ್ಗಳಲ್ಲಂತೂ ಹಾಲೆಲೂಯಾ ಆಮೇನ್ ಎಂದು ಕಿರ್ಚುತ್ತಾ ಇರ್ತಾರೆ, ಚಪ್ಪಾಳೆ ತಟ್ತಾ ಇರ್ತಾರೆ. ಆದರೆ ನಿಜವಾಗ್ಲೂ ಆ ವಾಕ್ಯದ ಸಾರ ಹೃದಯದೊಳಗೆ ಹೋಯ್ತೋ? ಆ ಮಾತನ್ನು ಅರ್ಥ ಮಾಡಿಕೊಂಡಿದ್ದಾರೋ? ಆ ಮಾತಿಗೆ ವಿಧೇಯರಾಗಲು ಸಿದ್ಧರಾಗಿದ್ದಾರೋ? ಆ ಮೀಟಿಂಗ್ನಲ್ಲಿ ಕೂತ್ಕೊಳ್ಳುವವರೆಗೂ, ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವವರೆಗೂ ಇಮೋಷನಲ್ ಆಗಿ ಆ ಫೀಲಿಂಗ್ ಅನ್ನೇ ಭಕ್ತಿ ಅಂದುಕೊಳ್ತಾರೆ ಹೊರತು ಅಲ್ಲಿಂದ ಹೊರಗೆ ಹೋದ ಕೂಡಲೇ ಎಲ್ಲವನ್ನೂ ಮರೆತು ಬಿಡ್ತಾರೆ. ಲೋಕದಲ್ಲಿನ ಸುಖವನ್ನು ನೋಡಿದ ಕೂಡಲೇ, ಕ್ರಿಸ್ತನ ನಿಮಿತ್ತ ಕಷ್ಟ ಬಂದ ಕೂಡಲೇ, ಹಾಗೆ ಕ್ರಿಸ್ತನ ಸುವಾರ್ತೆ ನಿಮಿತ್ತ ಏನಾದರೂ ತೊಂದರೆ ಉಂಟಾದರೆ ಅವರು ಹಿಂಜರಿಯುತ್ತಾರೆ. ಸೂರ್ಯನ ಉಷ್ಣತೆಯಿಂದ ಹೇಗೆ ಒಣಗಿ ಹೋಗ್ತದೋ ಅದರಲ್ಲಿ ಆಳವಾದ ಬೇರಿಲ್ಲದಕ್ಕಾಗಿ, ಆಳವಾಗಿ ಭಕ್ತಿ ಇಲ್ಲದಕ್ಕಾಗಿ, ತೋರುವಿಕೆಯ ಭಕ್ತಿ ಇದ್ದದಕ್ಕಾಗಿ ಅಂಥವರು ಚದರಿ ಹೋಗ್ತಾರೆ. ಅದಕ್ಕೆ ಅವರ ಹೃದಯದಲ್ಲಿ ಯಾವ ಕಾರ್ಯ ಉಂಟಾಗೋದಿಲ್ಲ. ಕೇಳ್ತಲೇ ಇರ್ತಾರೆ, ದೇವರ ವಾಕ್ಯ ಕೇಳ್ತಿದ್ದೇವೆ ಅನ್ನುತ್ತಲೇ ಇರ್ತಾರೆ. ಆದರೆ ಅವರ ಹೃದಯ ಕಲ್ಲಿನ ಹೃದಯವಾಗಿರುತ್ತೆ. ಕೇವಲ ಸುಮ್ಮನೆ ಹೊರಗಿನ ಲೇಯರ್ ಮಾತ್ರವೇ ವಾಕ್ಯ ಕೇಳ್ತಾರೆ, ಆದರೆ ಹೃದಯಾಂತರಾಳದೊಳಗೆ ದೇವರ ವಾಕ್ಯ ತೂರಿಕೊಂಡು ಹೋಗೋದಿಲ್ಲ. ಬೇರುಗಳು ಆಳವಾಗಿ ಹೋಗಬೇಕು. ದೇವರ ಮಾತು ನಾವು ಕೇಳುವಾಗ ಹೃದಯದೊಳಗೆ ತೂರಿಕೊಂಡು ಹೋಗಬೇಕು. ನಾವು ಸ್ಥಿರವಾಗಿರಬೇಕು, ನಂಬಬೇಕು. ಮೂರನೇದಾಗಿ, ಮುಳ್ಳು ಗಿಡಗಳಲ್ಲಿ ಬಿದ್ದ ಬೀಜದ ಬಗ್ಗೆ ಹೇಳ್ತಾರೆ. ಚಿಂತೆ, ಐಶ್ವರ್ಯ, ಭೋಗ ಅವುಗಳಿಂದ ಅಡಗಿಸಲ್ಪಡ್ತಾರೆ. ಬಹಳ ಜನ ಹೇಳ್ತಾರೆ, ನಾವು ಮಾರ್ಪಡಬೇಕು, ನಾವು ಕರ್ತನ ಸಾಕ್ಷಿಯಾಗಿ ಜೀವಿಸಬೇಕು, ಯಾವುದೇನೇ ಆಗಲಿ ಯೇಸುವೇ ನಮ್ಮ ದೇವರು ಅನ್ನುತ್ತಾರೆ. ಆದರೆ ಲೋಕ ಏನಂದ್ಕೊಳ್ತೋ, ಬಂಧುಗಳೇನಂದ್ಕೊಳ್ತಾರೋ, ಯೇಸುವಿಗೆ ನನ್ನ ಹೃದಯ ಕೊಟ್ಟರೆ ಲಂಚ ತೆಗೆದುಕೊಳ್ಳಲಿಕ್ಕಾಗೋದಿಲ್ವಲ್ಲ, ಸುಳ್ಳು ಹೇಳಲಿಕ್ಕಾಗೋದಿಲ್ವಲ್ಲ, ನನ್ನ ಒಂದು ಕಳ್ಳ ವ್ಯಾಪಾರ ನಾನು ಮುಂದುವರಿಸಲಿಕ್ಕಾಗೋದಿಲ್ವಲ್ಲ, ಆ ರೀತಿ ಮಾಡದಿದ್ದರೆ ನಾನು ದಿವಾಳಿ ಆಗುತ್ತೇನೇನೋ, ನಾನು ಬಡವನಾಗುತ್ತೇನೇನೋ ಎಂಬ ಅಹಿತವಾದ ಆಲೋಚನೆ ಮಾಡಿಕೊಳ್ತಾರೆ. ಮನುಷ್ಯರಿಗೂ ಬಂಧುಗಳಿಗೂ ಸಂತೋಷ ಪಡಿಸಬೇಕು, ಸೊಸೈಟಿ ಏನಂದ್ಕೊಳ್ಳುತ್ತೋ ನಾನು ಮರ್ಯಾದೆ ಹೋಗುತ್ತೆ ಎಂಬುದಾಗಿ ದಿನ ಬಹಳಷ್ಟು ಜನ ಕ್ರಿಸ್ತನ ಕುರಿತಾಗಿ ಬಹಳಷ್ಟು ಅರಿತುಕೊಳ್ತಾರೆ, ತಿಳಿದುಕೊಳ್ತಾರೆ, ಕೇಳುತ್ತಾರೆ. ಆದರೆ ಆತನನ್ನು ಹೃದಯದಲ್ಲಿ ಅಂಗೀಕರಿಸಿ ಆತನಿಗೋಸ್ಕರ ಜೀವಿಸಲು ಹಿಂಜರಿದು ಲೋಕಕ್ಕೆ ಭಯಪಟ್ಟು ಲೌಕಿಕ ವಿಚಾರಗಳಿಗೆ ಅವಕಾಶ ಕೊಟ್ಟು ಚಿಂತೆ, ಹಣದ ಆಸೆ ನಿಮ್ಮ ಹೃದಯದೊಳಗಡೆ ಉಂಟಾಗಿ ಆತ್ಮೀಕವಾದ ಒಂದು ಹಸುವೆಯನ್ನು ಆರಿಸಿಬಿಡುತ್ತೆ, ಅಡಗಿಸಿಬಿಡುತ್ತೆ. ಹಾಗಾಗಿ ಹೇಗೆ ಕೇಳ್ತಾ ಇದ್ದೀರಿ ನೀವು? ವಾಕ್ಯ ಕೇಳ್ತಿರುವಾಗ ನಿಮ್ಮ ಹೃದಯದಲ್ಲಿ ವಾಕ್ಯ ಇರುತ್ತಿದೆಯೋ ಅಥವಾ ಆಕಾಶದ ಪಕ್ಷಿಗಳು ಎತ್ಕೊಂಡು ಹೋಗ್ತಿವೆಯೋ? ಆಗಿಂದಾಗಲೇ ಮರ್ತು ಹೋಗ್ತಾ ಇದ್ದೀರೋ? ವಾಕ್ಯ ಕೇಳುವಾಗ ಇರುವಂತಹ ಆಸಕ್ತಿ, ದೇವರ ಸನ್ನಿಧಿಯಲ್ಲಿ ನೀವು ಮಾಡಿದ ತೀರ್ಮಾನಗಳು ಹೊರಗೆ ಹೋದ ನಂತರ ಲೋಕದೊಳಗೆ ಹೋದಾಗ ಕ್ರಿಸ್ತನ ನಿಮಿತ್ತ ಒಂದು ಚಿಕ್ಕ ಅವಮಾನ, ನಿಂದೆಯನ್ನು ಸಹಿಸಬೇಕಾದಾಗ ತಕ್ಷಣವೇ ಬಿಟ್ಟು ಬಿಡ್ತಾ ಇದ್ದೀರೋ ವಾಕ್ಯವನ್ನು? ಇಲ್ಲವೇ ಯೇಸುವಿಗೆ ವಿಧೇಯರಾಗುವ ಹಾಗೆ ನಿಮ್ಮ ಜೀವಿತವನ್ನು ದೇವರಿಗೆ ಮಹಿಮೆ ಪಡಿಸುವ ಹಾಗೆ ನಿಮ್ಮ ಜೀವಿತದಲ್ಲಿ ಆಳವಾದ ನಂಬಿಕೆಯ ಜೀವಿತ ಹೊಂದಿಕೊಂಡಿದ್ದೀರಾ? ಯೇಸು ಕ್ರಿಸ್ತನನ್ನು ನಂಬಿದಕ್ಕೆ ನನ್ನ ಮರ್ಯಾದೆ ಹೋಗುತ್ತೆ ಎಂದು, ನನ್ನ ಕುಲ ಹೋಗುತ್ತೆ ಎಂದು, ನಾನು ಅಡಗಿಸಲ್ಪಡುತ್ತೇನೆ ಎಂದು, ಇಲ್ಲವೇ ನನಗೆ ಯಾರಿರುತ್ತಾರೆ ಎಂದು ಒಂದು ವಿಧವಾದ ನಿರುತ್ಸಾಹ, ಕುಗ್ಗುವಿಕೆ, ಭಯ ಈ ದಿನ ಅನೇಕ ಜನರಿಗೆ ಕಾಡಿಸಿ ಪೀಡಿಸುತ್ತಾ ಇದೆ. ಕ್ರಿಸ್ತನನ್ನು ಹೊಂದಿದವನು ಸರ್ವವನ್ನೂ ಹೊಂದಿಕೊಂಡಿದ್ದಾನೆ ಎಂಬ ಸಂಗತಿ ಗ್ರಹಿಸೋದಿಲ್ಲ. ನೀವು ಸರಿಯಾಗಿ ದೇವರನ್ನು ನಂಬಿರೋದಾದರೆ ನೀವು ಎಂಥ ದೊಡ್ಡ ವ್ಯಕ್ತಿಯಾಗಿದ್ದೀರಿ ಎಂಬ
ಸತ್ಯ ನಿಮ್ಗೆ ಅರ್ಥ ಆಗತ್ತೆ. ಅಷ್ಟಕ್ಕೂ ಯೇಸುವಿನ ಶ್ರೇಷ್ಠತೆಯನ್ನು ನೀವು ಕೇಳುತ್ತಾ ಇದ್ದೀರೋ? ನಿಮ್ಮ ನಿಜ ಸ್ಥಿತಿಯ ಕುರಿತು ತಿಳಿದುಕೊಳ್ಳುತ್ತಾ ಇದ್ದೀರೋ? ದೇವರ ವಾಕ್ಯ ಕೇಳುತ್ತಾ ಇರುವಾಗ ಎಲ್ಲಾ ಕೋಣೆಗಳಲ್ಲಿ ಪರಿಶುದ್ಧಾತ್ಮ ದೇವರು ಅವಗಾಹನ ಮಾಡುತ್ತಾರೆ, ನಿಮ್ಮ ಹೃದಯ ಸಿದ್ಧಪಡಿಸುತ್ತಾರೆ. ನಂತರ ಒಳ್ಳೆ ನೆಲದ ಮೇಲೆ ಬೀಜ ಬಿದ್ದವರು. ಲೂಕನ ಸುವಾರ್ತೆ 8ನೇ ಅಧ್ಯಾಯ 15ನೇ ವಚನ ನೋಡಿರಿ. ಬೀಜ ಬಿದ್ದ ಒಳ್ಳೆ ನೆಲವಾಗಿರುವವರು ಯಾರೆಂದರೆ, ಯೋಗ್ಯವಾದ ಮನಸ್ಸಿನೊಂದಿಗೆ ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನು ಅವರು ಅವಲಂಬಿಸಿ ತಾಳ್ಮೆಯಿಂದ ಫಲ ಕೊಡುತ್ತಾರೆ. ಏನಂತೆ? ಯೋಗ್ಯಕರವಾದ ಒಳ್ಳೆ ಮನಸ್ಸಿನಿಂದ ವಾಕ್ಯವನ್ನು ಕೇಳುವವರು, ನಂಬಿಕೆಯಿಂದ ವಾಕ್ಯ ಕೇಳುವಂಥವರು, ಒಳ್ಳೆ ಮನಸ್ಸಿನಿಂದ ವಾಕ್ಯ ಕೇಳಿದಂಥವರು, ಆಸಕ್ತಿಯಿಂದ ವಾಕ್ಯ ಕೇಳಿದಂಥವರು, ಕೇಳಿದ ವಾಕ್ಯವನ್ನು ಹೃದಯದಲ್ಲಿ ಭದ್ರಪಡಿಸಿಕೊಂಡಂಥವರು, ಕೇಳಿದ ವಾಕ್ಯವನ್ನು ಧ್ಯಾನಿಸಿದಂಥವರು. ಕೇಳೋದು ಬೇರೆ, ಧ್ಯಾನಿಸುವುದು ಬೇರೆ ಪ್ರೇರೆ. ಮಾರ್ನಿಂಗ್ ಈ ಡಿವೋಷನ್ ವಾಕ್ಯ 20 ಮಿನಿಟ್ಸ್ ಆರ್ ಬಿಲೋ 20 ಮಿನಿಟ್ಸ್ ಇರುತ್ತೆ. ಆದರೆ ನೀವು 24 ಅವರ್ಸ್ಗಳವರೆಗೂ ನೀವು ಕೇಳಿರುವಂತಹ ವಾಕ್ಯಗಳಲ್ಲಿ ಒಂದೆರಡು ಕನಿಷ್ಠ ಮಾತಾದರೂ ಸಹ, ಇಲ್ಲವೇ ಒಂದು ಅಂಶ ಆಗಿರಲಿ, ನಿಮ್ಮ ಹೃದಯಕ್ಕೆ ಮುಟ್ಟಿರುವುದರ ಮೇಲೆ ನೀವು ಧ್ಯಾನ ಮಾಡುತ್ತಾ ನಿಮ್ಮ ಹೃದಯಕ್ಕೆ ಅಪ್ಲೈ ಮಾಡಿಕೊಳ್ಳುತ್ತಾ ಅಳವಡಿಸಿಕೊಳ್ಳುವುದಾದರೆ ಅದರಲ್ಲಿನ ಮತ್ತಷ್ಟು ಹೆಚ್ಚು ಭಾವವು, ಮತ್ತಷ್ಟು ಹೆಚ್ಚು ಶಕ್ತಿ, ದೊಡ್ಡ ಅನುಭವವನ್ನು ಸಂಪಾದಿಸಿಕೊಳ್ತೀರಿ. ಮೆಲಿಯುತ್ತಾ ಇರುವಾಗ ಅದರಲ್ಲಿರುವಂತಹ ಸಾರವನ್ನು ಸವಿಯುತ್ತೇವೆ. ಧ್ಯಾನಿಸುವುದು ಅಂದರೆ ಮೆಲಿಯುವಂಥದ್ದಾಗಿದೆ. ಬೇಕಾದರೆ ನೀವು ನೋಡಿ, ದನಗಳು ಎಮ್ಮೆಗಳು ಹೊರಗಡೆ ಹೋಗಿ ಗಬಗಬ ಅಂತ ಮೇಯ್ದು ಬರ್ತವೆ. ಸಾಯಂಕಾಲ ಮನೆಗೆ ಬಂದಾಗ ಅವು ತಿಂದ ಹುಲ್ಲನ್ನು ಬಾಯೊಳಗಡೆ ತಂದು ಚೆನ್ನಾಗಿ ಮೆಲಿಯುತ್ತಾ ಇರ್ತವೆ. ಈ ವಿಷಯ ಏನಾದರೂ ಹಳ್ಳಿಯೂರಲ್ಲಿ ನೀವು ಹೋಗಿ ಗಮನಿಸಿದ್ದೀರಾ? ಎಷ್ಟೋ ಚೆನ್ನಾಗಿ ಎಂಜಾಯ್ ಮಾಡುತ್ತಾವು. ತಾವು ತಿಂದಿರುವುದನ್ನೇ ಮತ್ತೆ ಬಾಯೊಳಗಡೆ ತಂದು ಅವು ಮೆಲಿಯುತ್ತಾ ಇರುತ್ತವೆ. ಮೆತ್ತಗಾಗುವವರೆಗೂ ಮೆಲಿಯುತ್ತಾ ಅದರಲ್ಲಿರುವ ಸಾರವನ್ನು ಸವಿಯುತ್ತವೆ. ಆಗ ಶಕ್ತಿಯನ್ನು ಹೊಂದಿಕೊಳ್ತವೆ. ಈ ದಿನ ದೇವರು ನನ್ನೊಂದಿಗೆ ಏನನ್ನು ಮಾತಾಡಿದಾರೆಂದು ಅದರ ಸಾರ ನೀವು ಹೇಳುವವರಾಗಿರಬೇಕು. ಒಂದು ಸಂದೇಶವನ್ನು ನೀವು ಕೇಳಿದ ನಂತರ, ಈ ದಿನ ಯಾವ ವಿಷಯದಲ್ಲಿ ದೇವರು ನನ್ನನ್ನು ಎಚ್ಚರಿಸಿದ್ದಾರೆ, ಈ ದಿನ ನನ್ನನ್ನು ನಾನು ತಿದ್ದುಕೊಳ್ಳುವ ವಿಷಯವೇನಾದರೂ ಇದೆಯಾ, ಈ ದಿನ ನಾನು ಕೇಳಿರುವ ಸಂದೇಶದ ಮುಖಾಂತರ ನಾನು ಕಲಿಯಬೇಕಾದ ಅಂಶ ಏನಾದರೂ ಇದೆಯಾ, ಈ ದಿನ ನಾನು ಕೇಳಿರುವ ಸಂದೇಶದ ಮೂಲಕ ನನ್ನಲ್ಲಿರುವಂತಹ ಬಲಹೀನತೆ ಏನಾದರೂ ನಾನು ಒಪ್ಪಿಕೊಂಡು ಬಿಟ್ಟು ಬಿಡಬೇಕಾದ ಬಲಹೀನತೆ ಏನಾದರೂ ಇದೆಯಾ, ದೇವರಿಗೆ ಬಾಧೆಪಡಿಸುವ ವಿಷಯ ಏನಾದರೂ ಇದೆಯಾ ಎಂಬುದಾಗಿ ಪರಿಶೀಲಿಸಿಕೊಳ್ಳುವಾಗ, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಾಗ ಅಬ್ಬಾ ಆಶೀರ್ವದಿಸಲ್ಪಡ್ತೇವೆ. ಈ ದಿನ ಬಹಳಷ್ಟು ಜನರ ಜೀವಿತದಲ್ಲಿ ಅಂತಹ ಅನುಭವ ಇಲ್ಲದೇ ಇರುವುದಕ್ಕಾಗಿ ಅನೇಕ ವಿಷಯಗಳಲ್ಲಿ ಅವರು ಎಷ್ಟೇ ವಾಕ್ಯ ಕೇಳಿದರೂ ಸಹ ಯಾವ ಮಾರ್ಪಡುವಿಕೆ ಇಲ್ಲದೆ ಹಾಗೆಯೇ ಜೀವಿಸುತ್ತಾ ಇರ್ತಾರೆ. ನೋಡಿ, ಯಾವನೋ ಒಬ್ಬ ವ್ಯಕ್ತಿ, ಹಳ್ಳಿ ಊರಲ್ಲಿರುವಂತಹ ಒಬ್ಬ ವ್ಯಕ್ತಿ ಹೊಸ ಹೊಸ ಮಾತ್ರೆಗಳು ಬಂದಾಗ ತಲೆನೋವಿಗಾಗಿಯೋ ಹೊಟ್ಟೆ ನೋವಿಗಾಗಿಯೋ ಡಾಕ್ಟರ್ ಬಳಿಗೆ ಹೋದರೆ ಹೊಸ ಮಾತ್ರೆ ಬರೆದು ಕೊಟ್ಟನಂತೆ. ಆ ಮಾತ್ರೆ ಕೊಂಡುಕೊಂಡು ನುಂಗಿದನಂತೆ. ಎಷ್ಟೊತ್ತಾದರೂ ಆ ನೋವು ಕಡಿಮೆ ಆಗ್ತಾ ಇಲ್ಲ ಅಂತೆ. ಮತ್ತೆ ಡಾಕ್ಟರ್ ಬಳಿಗೆ ಬಂದು, ನೀವು ಕೊಟ್ಟ ಮಾತ್ರೆ ನಾನು ಹಾಕೊಂಡೆ ಆದರೂ ಕಡಿಮೆ ಆಗಿಲ್ಲ ಅಂದಾಗ, ಇದೇನಪ್ಪಾ ಅಂದ್ಕೊಂಡು ಇನ್ನೂ ಸ್ವಲ್ಪ ಪವರ್ಫುಲ್ ಟ್ಯಾಬ್ಲೆಟ್ ಕೊಟ್ಟು ಹಾಕೋ ಅಂತ ಹೇಳಿದಾಗ ಅದನ್ನು ಕೂಡ ಕೆಲಸ ಮಾಡಿಲ್ಲ ಅಂತ ಹೇಳಿದಾಗ ಮತ್ತೊಂದು ಕೊಟ್ರೆ ಅದನ್ನು ಕೂಡ ಹಾಕಿಕೊಂಡೆ ಅಂದಾಗ ಡಾಕ್ಟರ್ಗೆ ಕನ್ಫ್ಯೂಸ್ ಆಗಿ ಎಲ್ಲಿ ಹಾಕೊಂಡೆ, ಯಾವಾಗ, ಯಾವ ರೀತಿಯಾಗಿ ಹಾಕೊಂಡೆ ಎಂದು ಕೇಳಿದಾಗ ಅವಾಗಲೇ ಕೊಂಡುಕೊಂಡಾಗ ಜೇಬಲ್ಲಿ ಹಾಕಿಕೊಂಡೆ ಎಂದು ಆ ವ್ಯಕ್ತಿ ಹೇಳ್ದ. ನೋಡಿ, ಜೇಬೊಳಗಡೆ ಮಾತ್ರೆ ಹಾಕೊಂಡ್ರೆ ಹೊಟ್ಟೆಯೊಳಗಡೆ ಇರುವ ನೋವು ಕಡಿಮೆ ಆಗುತ್ತಾ? ಪೂರ್ವಕಾಲದಲ್ಲಿ ತಾಯಿತಾಂತೆ, ಮಂತ್ರಗಳಂತೆ, ತಂತ್ರಗಳಂತೆ ಇದನ್ನು ಕಟ್ಕೊಂಡು ಇದನ್ನು ಇಟ್ಕೊಂಡು ಮಲಕ್ಕೋ ಅಂತ ಹೇಳ್ತಾ ಇರ್ತಿದ್ರು. ಹಾಗೆಯೇ ಒಂದು ಮಾತ್ರೆ ಜೇಬಲ್ಲಿ ಇಟ್ಕೊಂಡಿದ್ದಕ್ಕೆ, ಇಲ್ಲವೇ ಕೊಂಡ್ಕೊಂಡು ಜೇಬಲ್ಲಿ ಇಟ್ಕೊಂಡ್ರೆ ರೋಗ ವಾಸಿಯಾಗುತ್ತಾ? ಅದು ನಿಮ್ಮ ಒಳಗಡೆ ಹೋಗ್ಬೇಕು, ನಿಮ್ಮ ರಕ್ತದೊಳಗೆ ಬೆರೆಯಬೇಕು. ನಿಮ್ಮೊಳಗಡೆ ಇರುವ ಕ್ರಿಮಿಕೀಟಗಳು, ಇನ್ಫೆಕ್ಷನ್ಸ್ಗಳು ಅವುಗಳನ್ನು ಸಾಯಿಸಬೇಕು. ಹಾಗೆ ದೇವರ ವಾಕ್ಯ ಹೃದಯದ ಆಳವಾಗಿ ಹೋಗಬೇಕು. ಸುಮ್ಮನೆ ಕಿವಿಯಲ್ಲಿ ಬಿದ್ದರೆ ಸಾಲೋದಿಲ್ಲ. ಕೆಲವರು ವಾಕ್ಯ ಕಂಠಪಾಠ ಮಾಡ್ತಾರೆ, ಬ್ರೇನಲ್ಲಿ ಇರುತ್ತೆ, ವಚನಗಳೆಲ್ಲ ಮೆದುಳಿನಲ್ಲಿ ಇರ್ತವೆ. ನೋಡಿ, ವಾಕ್ಯದ ಸಾರ ಅವರ ಹೃದಯದಲ್ಲಿ ಇಳಿಯದೇ ಇದ್ದರೆ ಯಾವ ಮಾರ್ಪಡುವಿಕೆ ಉಂಟಾಗಲ್ಲ, ನಂಬಿಕೆ ಉಂಟಾಗಲ್ಲ. ಹೇಗೆ ವಾಕ್ಯ ಕೇಳ್ತಾ ಇದ್ದೀರಿ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಒಳ್ಳೆ ಮನಸ್ಸಿನಿಂದ ಕೇಳ್ತಾ ಇದ್ದೀರಾ? ನಂಬಿಕೆಯಿಂದ ಕೇಳ್ತಾ ಇದ್ದೀರಾ? ಕೇಳಿದ ವಾಕ್ಯ ಹೃದಯಕ್ಕೆ ಅನ್ವಯಿಸಿಕೊಳ್ತಾ ಇದ್ದೀರಾ? ಹಾಗಾದ್ರೆ ಈಗಾಗಲೇ ನೀವು 30ರಷ್ಟು, 60ರಷ್ಟು, 100ರಷ್ಟು ಫಲಿಸುತ್ತೀರಿ. ಫಲಭರಿತವಾದ ಕ್ರೈಸ್ತಿಯ ಜೀವಿತ ಹೊಂದಿಕೊಳ್ತೀರಿ.
ಅದಕ್ಕಾಗಿ ದೇವರ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಭದ್ರಪಡಿಸಿಕೊಳ್ಳೋಣ, ಅವುಗಳನ್ನು ಧ್ಯಾನಿಸಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿಕೊಳ್ಳೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಈ ಅನುದಿನದ ಧ್ಯಾನ ನಮಗೆ ಆಧ್ಯಾತ್ಮಿಕವಾದ ಬಲವನ್ನುಂಟು ಮಾಡುವುದಕ್ಕಾಗಿ, ನಂಬಿಕೆಯಿಂದ ವಾಕ್ಯ ಕೇಳುವುದಕ್ಕಾಗಿ, ಒಳ್ಳೆ ಮನಸ್ಸಿನಿಂದ ಕೇಳುವುದಕ್ಕಾಗಿ, ದೇವರ ಮಾತನ್ನು ಕೇಳುವುದಕ್ಕಾಗಿ, ದೇವರ ಮಾತುಗಳಿಗಾಗಿ ತವಕಿಸುವುದಕ್ಕಾಗಿ, ದೇವರ ಮಾತುಗಳನ್ನು ಸ್ವೀಕರಿಸಿ ಆ ಮಾತಿನ ಪ್ರಕಾರ ನಡೆದುಕೊಳ್ಳುವುದಕ್ಕಾಗಿ, ಆ ಮಾತುಗಳನ್ನು ಗ್ರಹಿಸಿಕೊಳ್ಳುವುದಕ್ಕಾಗಿ ಪರಿಶುದ್ಧಾತ್ಮ ಸಹಾಯವನ್ನು ಕೋರಿಕೊಂಡು ನಿಮ್ಮ ವಾಕ್ಯವನ್ನು ಧ್ಯಾನಿಸಿ ಹೃದಯದೊಳಗೆ ದೇವರೇ ಭದ್ರಪಡಿಸಿಕೊಂಡು ಫಲಿಸುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವೆಲ್ಲರೂ ಬಹಳಷ್ಟು ಆಶೀರ್ವದಿಸಲ್ಪಡಬೇಕೆಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದೇವೆ. 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ, ಪ್ರೈಸ್ ರಿಪೋರ್ಟ್ಸ್ಗಳನ್ನು ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಅದೇ ರೀತಿ ಈ ಕಾರ್ಯಕ್ರಮ ಹೊರದೇಶದಿಂದ ವೀಕ್ಷಿಸುತ್ತಾ ಇರುವುದಾದರೆ ಇದೇ ನಂಬರಿಗೆ ನೀವು ದಯವಿಟ್ಟು ನಿಮ್ಮ ವಾಟ್ಸಪ್ ಅನ್ನು ಕಳಿಸಿಕೊಡಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡುವುದನ್ನು ಮರೆಯಬೇಡಿರಿ. ಶೇರ್ ಮಾಡಿರಿ ಇತರರಿಗೆ ಆಶೀರ್ವಾದಕರವಾಗಿರುವುದಕ್ಕಾಗಿ. ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಈ ಯೂಟ್ಯೂಬ್ ಲೈವ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಪ್ಪದೆ ವೀಕ್ಷಿಸಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಬ್ಯಾಂಗಳೂರಿನ ಸುತ್ತಮುತ್ತಲೂ ಇರುವವರೆಲ್ಲರಿಗೆ ಒಂದು ಶುಭವಾರ್ತೆ. ಪ್ರತಿದಿನ ತೆಲುಗುವಿನಲ್ಲಿ ಕಲ್ವರಿ ಪ್ರತಿಧ್ವನಿ, ಸೋಷಿಯಲ್ ಮೀಡಿಯಾದ ಮೂಲಕ ಕನ್ನಡದಲ್ಲಿಯೂ ಅನುದಿನದ ಧ್ಯಾನ ವೀಕ್ಷಿಸುವವರಿಗೂ ಕಲ್ವರಿ ದರ್ಶನ, ಕಲ್ವರಿ ಪ್ರೇಮಧಾರ ಎಂಬ ಟಿವಿ ಕಾರ್ಯಕ್ರಮ ವೀಕ್ಷಕರೆಲ್ಲರಿಗೋಸ್ಕರ ಪ್ರತ್ಯೇಕವಾಗಿ ಒನ್ ಡೇ ಗೆಟ್ ಟುಗ್ಯಾದರ್ ಬ್ಯಾಂಗಳೂರಿನಲ್ಲಿ ಇದೇ ತಿಂಗಳು ಫೆಬ್ರವರಿ 15ನೇ ತಾರೀಕಿನಂದು ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಏರ್ಪಡಿಸುತ್ತಿದ್ದೇವೆ. ಇದು ಹಾಲಿಡೇ ಅಲ್ಲದಿದ್ದರೂ ಸಹ ನೀವೆಲ್ಲರೂ ಬರುತ್ತೀರಿ ಎಂದು ನಂಬುತ್ತೇನೆ. ನಾವೆಲ್ಲರೂ ಸೇರಿ ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸುವುದಕ್ಕಾಗಿ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ಎಷ್ಟೋ ಪ್ರಾರ್ಥನಾಪೂರ್ವಕವಾಗಿ ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ವಿಳಾಸ ಗಮನ ಕೊಟ್ಟು ಕೇಳಿ. ಗುಂಡೂರಾವ್ ಆಡಿಟೋರಿಯಂ, ನಿಯರ್ ಮಂತ್ರಿ ಮಾಲ್, ಶೇಷಾದ್ರಿಪುರಂ, ಬ್ಯಾಂಗಳೂರು. ಇನ್ನೂ ಹೆಚ್ಚಿನ ವಿವರಗಳು ನಿಮಗೆ ಬೇಕಾದರೆ 9500001111 ನಂಬರ್ಗೆ ಒಂದು ವಾಟ್ಸಪ್ ಅನ್ನು ಕಳಿಸಿರಿ. ಇಲ್ಲವೇ 8939393939 ನಂಬರ್ಗೆ ಕಾಲ್ ಮಾಡಿ ವಿವರಗಳನ್ನು ತಿಳಿದುಕೊಳ್ಳಬಹುದು. ನೆನಪಿನಲ್ಲಿಟ್ಕೊಳ್ರಿ, ಫೆಬ್ರವರಿ 15ರಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬ್ಯಾಂಗ್ಳೂರಿನಲ್ಲಿರುವ ಗುಂಡೂರಾವ್ ಆಡಿಟೋರಿಯಂನಲ್ಲಿ ಒನ್ ಡೇ ಗೆಟ್ ಟುಗ್ಯಾದರ್ ನಿಮಗಾಗಿ ಏರ್ಪಡಿಸಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ.